ಓಂ ಶಾಂತಿ. ತಮ್ಮ ಲಕ್ಷ್ಯ ಮತ್ತು ಲಕ್ಷ್ಯದಾತ ತಂದೆಯನ್ನು ನೆನಪು ಮಾಡಿ, ಆಗ ದೈವಿ ಗುಣಗಳು ಬಂದು ಬಿಡುತ್ತವೆ. ಅನ್ಯರಿಗೆ ದುಃಖ ಕೊಡುವುದು, ನಿಂದನೆ ಮಾಡುವುದು ಇದೆಲ್ಲವೂ ಆಸುರಿ ಲಕ್ಷಣವಾಗಿದೆ. ಮಧುರ ಮಕ್ಕಳೇ, ಶ್ರೀಮತವನ್ನು ಬಿಟ್ಟು ಯಾವುದೇ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬೇಡಿ. ನೀವು ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನೀವು ಎಂದು ಕಾನೂನನ್ನು ತೆಗೆದುಕೊಳ್ಳಬಾರದು. ಈಗ ಲಕ್ಷ್ಮೀ ನಾರಾಯಣರನ್ನಂತೂ ಬಹಳ ಚೆನ್ನಾಗಿ ನೋಡುತ್ತೀರಿ. ಇದು ಗುರಿ ಉದ್ದೇಶವಾಗಿದೆ. ಅರ್ಥಾತ್ ನೀವು ಈ ಮನೆತನದವರಾಗಿದ್ದೀರಿ. ನಾವು ಈ ರೀತಿಯಾಗಬೇಕು ಎಂದು ಚಿಂತನೆ ಮಾಡಬೇಕಾಗಿದೆ. ತಂದೆಯು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು. ಮಕ್ಕಳಿಗೆ ನಿರಂತರ ನೆನಪಿರಲು ಸಾಧ್ಯವಿಲ್ಲ. ಆದರೆ ಪುರುಷಾರ್ಥ ಮಾಡಬೇಕು. ಬಲೆ ಗೃಹಸ್ಥ ವ್ಯವಹಾರದ ಕಾರ್ಯಗಳನ್ನು ಮಾಡುತ್ತಾ ಲಕ್ಷ್ಮೀನಾರಾಯಣ ನೆನಪು ಮಾಡಿದರೆ ತಂದೆಯ ನೆನಪು ಅವಶ್ಯವಾಗಿ ಬರುವುದು. ನಾವು ಲಕ್ಷ್ಮೀನಾರಾಯಣ ಈ ರೀತಿಯಾಗಬೇಕಾಗಿದೆ ಎಂದು ಇಡೀ ದಿನ ಗುಂಗಿರಲಿ. ಆಗ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಎಂದೂ ನಿಂದನೆ ಮಾಡುವುದಿಲ್ಲ. ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರವು ಖಂಡಿತ ಇರಬೇಕು. ನೀವು ತಮ್ಮ ಬುದ್ಧಿಯನ್ನು ದೈವಿ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಅನ್ಯರಿಗೆ ದುಃಖ ಕೊಡುವುದು, ನಿಂದನೆ ಮಾಡುವುದು, ಚಂಚಲತೆ ಮಾಡುವ ಸ್ವಭಾವವಿರಬಾರದು. ಯಾವುದೇ ಶ್ರೀಮತಕ್ಕೆ ವಿರುದ್ಧವಾಗಿ ಉಲ್ಟಾ ಸುಲ್ಟಾ ಕೆಲಸವನ್ನು ಮಾಡಬಾರದು. ಕೇವಲ ಭೋಗವನ್ನು ಸ್ವೀಕಾರ ಮಾಡಿಸಿ ಬಂದು ಬಿಡಿ. ಈಗ ಧ್ಯಾನದಲ್ಲಿ ಹೋಗುತ್ತೀರೆಂದರೆ ಮಾಯೆಯ ಪ್ರವೇಶತೆಯಾಗಿದೆ ಎಂದರ್ಥ. ತನ್ನನ್ನು ಸಂಭಾಲನೆ ಮಾಡಿಕೊಳ್ಳದಿದ್ದಾಗ ಕಠಿಣ ಶಿಕ್ಷೆಗಳನ್ನು ಅನುಭವಿಸುವ ಸಾಧ್ಯತೆಯೂ ಇದೆ. ತಂದೆಯ ಜೊತೆ ಜೊತೆ ಧರ್ಮರಾಜನೂ ಇದ್ದಾರೆ. ಅವರ ಬಳಿ ಎಲ್ಲ ಲೆಕ್ಕವೂ ಇರುತ್ತದೆ. ಮತ್ತೆಲ್ಲ ಮಾತುಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಆಸ್ತಿಯೂ ಸಿಗುವುದು. ಹೊಸ ಪ್ರಪಂಚದಲ್ಲಿ ಎಷ್ಟು ಅಪಾರ ಸುಖವಿದೆ. ಮಾಯೆಯ ಪರಾಕಾಷ್ಠತೆಯು ಬಹಳ ಕಠಿಣವಾಗಿದೆ. ಈಗ ಸದ್ಗತಿಯಾಗಬೇಕೆಂದರೆ ಕೆಟ್ಟ ಕರ್ಮವನ್ನು ಮಾಡಬೇಡಿ. ಮನಸ ವಾಚ ಕರ್ಮಣ ಮುಖದಿಂದ ರತ್ನಗಳೇ ಬರಬೇಕು. ಕೆಟ್ಟ ಮಾತುಗಳನ್ನಾಡುವುದು ಕಲ್ಲುಗಳಾಗಿವೆ. ಮಾಯೆಯು ಕುತ್ತಿಗೆಯವರೆಗೂ ನುಂಗಿ ಹಾಕುವುದು. ಇದು ತಿಳಿಯುವುದೇ ಇಲ್ಲ. ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆಂದು ತಮ್ಮನ್ನು ತಿಳಿಯುತ್ತಾರೆ, ಆದರೆ ಇಲ್ಲ. ಎಲ್ಲ ಮಕ್ಕಳಿಗೆ ತಿಳಿಸುವುದು ತಂದೆಯ ಅಧಿಕಾರವಾಗಿದೆ. ಶಿಕ್ಷಕನ ಕೆಲಸವಾಗಿದೆ ಶಿಕ್ಷಣ ಕೊಡುವುದು. ಪರಸ್ಪರ ಸಹೋದರರಿಗೆ ಎಚ್ಚರಿಕೆ ನೀಡುವುದಲ್ಲ. ತಂದೆಯ ಶ್ರೀಮತದನುಸಾರ ನಡೆಯದೇ ಇರುವುದರಿಂದ ಒಂದನೆಯದಾಗಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ. ಎರಡನೆಯದಾಗಿ ಪದವಿಯೂ ಭ್ರಷ್ಟವಾಗುತ್ತದೆ. ಇಡೀ ದಿನದಲ್ಲಿ ಯಾರಾದರೊಬ್ಬರ ನಿಂದನೆ ಮಾಡದೆ ಇರುವ ಹಾಗಿಲ್ಲ. ದೇವತೆಗಳು ಇಂತಹ ಕೆಲಸ ಮಾಡುವುದಿಲ್ಲ. ಯಾರು ಹೇಗೆ ಇರಲಿ ನಿಮ್ಮದೇನು ಹೋಗುತ್ತದೆ. ಎಲ್ಲರ ಸಹಾಯಕ ಒಬ್ಬ ತಂದೆಯಾಗಿದ್ದಾರೆ. ಒಂದು ವೇಳೆ ಏನೇ ನೋಡುತ್ತೀರೆಂದರೂ ತಂದೆಗೆ ತಿಳಿಸಬೇಕು. ತಂದೆಯ ಆದೇಶದಂತೆ ನಡೆಯಿರಿ. ಸ್ಥಿತಿಯು ಕೆಳಗೆ ಬರುವುದೇ ಶಿಕ್ಷೆಯಾಗಿದೆ. ಈಗ ಹುಡುಗಾಟಿಕೆ ಮಾಡುವ ಸಮಯವಲ್ಲ. ನಿಯಮಕ್ಕೆ ವಿರುದ್ಧವಾದ ನಡವಳಿಕೆಯಲ್ಲಿ ನಡೆಯಬಾರದು. ತಮ್ಮನ್ನು ತಾವೇ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಚೀಚಿ ಪತಿತ ಕೊಳಕು ಮನುಷ್ಯರಿಂದ ತಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ. ಎಂದು ಯಾರದೇ ನಿಂದನೆ ಪರಚಿಂತನೆ ಮಾಡಬಾರದು. ಕೊಳಕು ವಿಚಾರಗಳಿಂದ ಸ್ವಯಂವನ್ನು ಮುಕ್ತವಾಗಿಟ್ಟುಕೊಳ್ಳಬೇಕಾಗಿದೆ. ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿಕೊಂಡು ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿಗೊಳಿಸುವಂತಹ ಅವ್ಯಕ್ತ ಫರಿಷ್ಠಾಭವ. ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರಾಗಿದ್ದಾರೆ. ದಾತನ ಅರ್ಥವೇ ಆಗಿದೆ ಸಮರ್ಥ. ಎಲ್ಲಿ ಸಮರ್ಥತೆ ಇದೆ ಅಲ್ಲಿ ವ್ಯರ್ಥವು ಸಮಾಪ್ತಿಯಾಗಿ ಬಿಡುತ್ತದೆ. ಅಂದ ಮೇಲೆ ಅವ್ಯಕ್ತ ಫರಿಷ್ಠೆಗಳ ಶ್ರೇಷ್ಠ ಕಾರ್ಯವು ಇದೇ ಆಗಿದೆ. ಓಂ ಶಾಂತಿ.
21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ಓಂ ಶಾಂತಿ.